ಈಗ ಯೋಗ ನಿದ್ದೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಪ್ರತಿಯೊಂದು ಅಂಗಗಳಿಗೂ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ರಿಲೀಸ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಒಂದು ತಿಳಿಸ್ಕೊಡುತ್ತೆ ವಿಷಯನ. ಸಾಮಾನ್ಯವಾಗಿ ನಾವು ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನಾವು ಮೊದಲನೆಲ್ಲ ಬಿಟ್ಬಿಟ್ಟಲ್ಲಿ ಮುಂಚೆ ಪ್ರಾಣಾಯಾಮ ಮಾಡಿಬಿಟ್ಟು ಒಂದು 3 ಅಥವಾ 4 ಸತಿ, ನಂತರ ನಮ್ಮ ಇಂದ್ರಿಯ ನಿಗ್ರಹಗಳನ್ನು ಮಾಡಿ ತದನಂತರ ಯೋಗ ನಿದ್ರೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಯೋಗ ನಿದ್ರೆಯಲ್ಲಿ ನಾವು ಒಂದು ಸಂವಾದ ನೆಲದ ಮೇಲೆ ಒಂದು ಜಮಖಾನ ಹಾಸ್ಕೊಂಡು ಮಲ್ಕೊಳ್ತೇವೆ. ಮಲ್ಕೊಳ್ಳೋ ಕಾಲುಗಳನ್ನು ವಿಸ್ತಾರ ಮಾಡಿ 2 ಕೈಗಳನ್ನು ಮೇಲ್ಮುಖವಾಗಿ ಮಾಡಿ, ಅಂದರೆ ಆಕಾಶದ ಕಡೆಗೆ ನಮ್ಮ ಹಸ್ತಗಳಿರಲಿ. ಯಾವ ಟೆನ್ಷನ್ನು ಬೇಡ, ಬಾಡಿ ರಿಲ್ಯಾಕ್ಸ್ ಆಗಿರಬೇಕು, ಟೋಟಲಿ ಫ್ರೀ, ಯಾವ ಟೆನ್ಷನ್ನು ಬೇಡ, ಯಾವ ಆ್ಯಂಗ್ಸೈಟಿನೂ ಬೇಡ. ನಾವು ಒಂದೊಂದು ಕಮ್ಯಾಂಡ್ ಕೊಟ್ಕೊಂಡ್ಬರ್ತೀವಿ ಪಾದದಿಂದ ನೆತ್ತಿಯವರೆಗೆ. ಆಯಾ ಅಂಗಳಿಗೆ ಹೇಳಿದಾಗ ಅಲ್ಲೇ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ಈ ಸಮಯದಲ್ಲಿ ನಮ್ಮ ಹೊರಗಿನ ಮನಸ್ಸು ಮುಚ್ಚಿರಬೇಕು, ಒಳಗಿನ ಮನಸ್ಸು ತೆಗೆದಿರಬೇಕು. ಅರ್ಥಾತ್ ನಿದ್ದೆ ಮಾಡಬಾರ್ದು, ಎಚ್ಚರವಾಗಿರಬೇಕು. ನಮ್ಮ ಕಮ್ಯಾಂಡ್ಗಳನ್ನೇ ಫಾಲೋ ಮಾಡ್ತಾ ಇರಬೇಕು. ದೇಹವನ್ನು ಸಡಿಲವಾಗಿ ಇಟ್ಕೊಂಡಿರಬೇಕು. ಬೇರೆ ಕಡೆ ಎಲ್ಲೂ ಯೋಚನೆ ಬೇಡ. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. ಇವಾಗ ಪ್ರಾರಂಭ ಮಾಡೋಣ. ಎಲ್ಲರೂ ಮಲಗಿದ್ದೀರಾ. ಪಾದಗಳು ವಿಶಾಲವಾಗಿ ಆ ಕಡೆ ಈ ಕಡೆ ಹರಡಿದೆ. ಹಸ್ತಗಳು ಮೇಲ್ಮುಖವಾಗಿದೆ. ಕಣ್ಣನ್ನು ಹಗುರವಾಗಿ ಮುಚ್ಚಿರಿ. ಮುಖದಲ್ಲಿ ಯಾವ ರೀತಿಯ ಟೆನ್ಷನ್ನು ಬೇಡ, ರಿಲ್ಯಾಕ್ಸ್ ಆಗಿರಿ. ಮೊದಲು ಪಾದಗಳಿಗೆ ವಿಶ್ರಾಂತಿ. ಅಲ್ಲೇ ನಿಮ್ಮ ಉಸಿರಾಟದ ಗಮನವನ್ನು ಕೊಡಿ. ಒಂದು 3-4 ಉಸಿರಾಟವನ್ನು ಆ ಪಾದಗಳ ಮೇಲೆ ಕೊಡಿ. ಅಲ್ಲಿರ್ತಕ್ಕಂಥ ಸ್ನಾಯುಗಳೆಲ್ಲ ಸಡಿಲಾಗ್ತಾಯಿದೆ. ಯುವರ್ ಎಂಟೈರ್ ಪಾದ ಇಸ್ ರಿಲ್ಯಾಕ್ಸಿಂಗ್. ಹಿಮ್ಮಡಿಗಳಿಗೆ ವಿಶ್ರಾಂತಿ. 2 ಕಾಲಿನ ಹಿಮ್ಮಡಿಗಳಿಗೆ ವಿಶ್ರಾಂತಿ. ಇವಾಗ 2 ಕಾಲದ ಜೊತೆಲೇ ಹೇಳ್ಕೊಂಡು ಹೋಗ್ತೀವಿ. 2 ಪಾದಗಳಿಗೆ ವಿಶ್ರಾಂತಿ ಆಯಿತು. ಇವಾಗ 2 ಹಿಮ್ಮಡಿಗಳಿಗೆ ಪೂರ್ಣ ವಿಶ್ರಾಂತಿ. ಅಲ್ಲಿರ್ತಕ್ಕಂಥ ಹಿಮ್ಮಡಿ ನೋವೆಲ್ಲ ಹೋಗ್ತಾಯಿದೆ. ಅಲ್ಲಿರ್ತಕ್ಕಂಥ ಸ್ನಾಯುಗಳೆಲ್ಲ ಸಡಿಲವಾಗಿ, ಅಲ್ಲಿರ್ತಕ್ಕಂತಹ ಜೀವಶಕ್ತಿ ಸುಲಭವಾಗಿ ದೇಹಕ್ಕೆಲ್ಲ ಹರಡ್ತಾ ಇದೆ. ಮೀನಖಂಡ ಮಾಂಸಕ್ಕೆ ವಿಶ್ರಾಂತಿ. ಮೀನಖಂಡ ಅಂದರೆ ಕಾಫ್ ಮಸಲ್ಸ್. 2 ಕಾಲಿರ್ತಕ್ಕಂಥ ಕಾಫ್ ಮಸಲ್ಸ್ಗೆ ಪೂರ್ಣ ವಿಶ್ರಾಂತಿ. ಎರಡು ಮಂಡಿ ಚಿಪ್ಪುಗಳಿಗೆ ವಿಶ್ರಾಂತಿ. ನೀ ಕ್ಯಾಪ್ಸ್. ಮಂಡಿ ನೋವು ತುಂಬ ಬರ್ತಾ ಇರ್ತದೆ ಅಂತ ಹೇಳ್ತಾರೆ. ಇದನ್ನು ಹಾಗೆಯೇ ನಾವು ನಮ್ಮ ಮನಸ್ಸನ್ನು ಆ ಸ್ನಾಯುಗಳ ಮೇಲೆ ಕೇಂದ್ರೀಕೃತ ಮಾಡಿದಾಗ ಅಲ್ಲಿರ್ತಕ್ಕಂಥ ನೋವೆಲ್ಲ ಹೋಗ್ತಾ ಇದೆ ಅಂತ ಮನಸ್ಸಲ್ಲಿ ಭಾವನೆ ಬರಲಿ. ನೀ ಕ್ಯಾಪ್ಸ್ ಆರ್ ರಿಲ್ಯಾಕ್ಸಿಂಗ್. ಎರಡು ತೊಡೆಗಳಿಗೆ ವಿಶ್ರಾಂತಿ. ಥೈಸ್ ಆರ್ ರಿಲ್ಯಾಕ್ಸಿಂಗ್. ಅಲ್ಲಿರ್ತಕ್ಕಂಥ ಸ್ನಾಯುಗಳೆಲ್ಲ ಸಡಿಲವಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಸ್ನಾಯುಗಳ ವಿಶ್ರಾಂತಿ ಸಿಗ್ತಾ ಇದೆ. 2 ತೊಡೆಗಳಿಗೆ ಪೂರ್ಣ ವಿಶ್ರಾಂತಿ. ಕೆಳ ಹೊಟ್ಟೆಗೆ ವಿಶ್ರಾಂತಿ. ಅದನ್ನು ಕಿಬ್ಬೊಟ್ಟೆ ಅಂತಲೇ ಕರೀತಾರೆ, ಅಥವಾ ಅಬ್ಡೋಮನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಗ್ರಂಥಿಗಳಿಗೂ ಪೂರ್ಣ ವಿಶ್ರಾಂತಿ. ಪೃಷ್ಠಭಾಗಕ್ಕೆ ವಿಶ್ರಾಂತಿ. ಹಿಪ್ಸ್ ಆರ್ ರಿಲ್ಯಾಕ್ಸಿಂಗ್. ಹೊರ ಮನಸ್ಸು ಮುಚ್ಚಿರಲಿ, ಒಳ ಮನಸ್ಸು ತೆಗೆದಿರಲಿ. ಯಾವ ಶಬ್ದಗಳಿಗೂ ಹೊರಗೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ. ನೀವು ಉಸಿರಾಟದ ಮೇಲೆ ಗಮನವಿರಲಿ.
ಕೆಳ ಸೊಂಟಕ್ಕೆ ವಿಶ್ರಾಂತಿ. ಲೋ ಬ್ಯಾಕ್ ಇಸ್ ರಿಲ್ಯಾಕ್ಸಿಂಗ್. ಅಲ್ಲಿರ್ತಕ್ಕಂಥ ಡಿಸ್ಕು ವರ್ಟಿಬ್ರೆಗಳಿಗೆಲ್ಲ ಪೂರ್ಣ ವಿಶ್ರಾಂತಿ. ಅಲ್ಲಿರ್ತಕ್ಕಂಥ ಸ್ನಾಯುಗಳೆಲ್ಲ ವಿಶ್ರಾಂತಿ ಪಡಿತಾ ಇದೆ. ಅಲ್ಲಿರ್ತಕ್ಕಂಥ ನೋವೆಲ್ಲ ಹೋಗ್ತಾ ಇದೆ. ಲೋ ಬ್ಯಾಕ್ ಇಸ್ ರಿಲ್ಯಾಕ್ಸಿಂಗ್. ಅಪ್ಪರ್ ಬ್ಯಾಕ್ ಇಸ್ ರಿಲ್ಯಾಕ್ಸಿಂಗ್. ಅಪ್ಪರ್ ಬ್ಯಾಕ್ ಅಂದರೆ ಸ್ಪೈನಲ್ ಕಾರ್ಡು, ಬೆನ್ನು ಹೊರಿ. ಅಲ್ಲಿ 24 ಜಾಯಿಂಟ್ ಇದಿರುತ್ತೆ, ವರ್ಟಿಬ್ರೇಸ್ ಆ್ಯಂಡ್ ಡಿಸ್ಕ್ ಇರುತ್ತೆ. ಅದಕ್ಕೆ ಪೂರ್ಣ ವಿಶ್ರಾಂತಿ. ನಮ್ಮ ಇಡೀ ದೇಹಕ್ಕೆ ಆಧಾರ ಕೊಟ್ಟಿರ್ತಕ್ಕಂಥ ಸ್ಪೈನಲ್ ಕಾರ್ಡ್ಗೆ ಪೂರ್ಣ ವಿಶ್ರಾಂತಿ. ಎಲ್ಲ ಸ್ನಾಯುಗಳಿಗೂ ವಿಶ್ರಾಂತಿ ಸಿಗ್ತಾ ಇದೆ. ಅಲ್ಲಿರ್ತಕ್ಕಂಥ ಎನರ್ಜಿಗಳೆಲ್ಲ ಸುಲಭವಾಗಿ ಹರಿತಾ ಇದೆ. ಬ್ಲಾಕ್ಡ್ ಎನರ್ಜಿ ಇಸ್ ಗೆಟಿಂಗ್ ರಿಲೀಸ್ಡ್ ಆ್ಯಂಡ್ ಇಟ್ ಈಸ್ ಮೂವಿಂಗ್ ಥ್ರೂಔಟ್ ದ ಬಾಡಿ. ಅಲ್ಲಿರ್ತಕ್ಕಂಥ ಜೀವಶಕ್ತಿ ಇಡೀ ದೇಹದಲ್ಲಿ ಹರಿತಾ ಇದೆ. ಪೂರ್ಣ ವಿಶ್ರಾಂತಿ ಬೆನ್ನೆಲುಬಿಗೆ. ಹೊಟ್ಟೆ ಭಾಗಕ್ಕೆ ವಿಶ್ರಾಂತಿ. ಸ್ಟಮಕ್ ಇಸ್ ರಿಲ್ಯಾಕ್ಸಿಂಗ್. ಅಲ್ಲಿರ್ತಕ್ಕಂತಹ ಸಣ್ಣ ಕರಳು, ದೊಡ್ಡ ಕರಳಿಗೆಲ್ಲ ಪೂರ್ಣ ವಿಶ್ರಾಂತಿ. ಅಲ್ಲಿರ್ತಕ್ಕಂಥ ಸ್ನಾಯುಗಳು ಸಡಿಲವಾಗ್ತಾ ಇದೆ. ಗಿವ್ ಸ್ಟಮಕ್ ಬ್ರೀತಿಂಗ್. ಹೊಟ್ಟೆ ಗಾಳಿ ತೊಗೊಂಡಾಗ ಹೊಟ್ಟೆ ಮೇಲಕ್ಕೆ ಬರುತ್ತೆ, ಗಾಳಿ ಬಿಟ್ಟಾಗ ಒಳಕ್ಕೆ ಹೋಗುತ್ತೆ. ಅಲ್ಲೇ ನಿಮ್ಮ ಉಸಿರಾಟದ ಗಮನವಿರಲಿ. ಹೊಟ್ಟೆ ಭಾಗಕ್ಕೆ ಪೂರ್ಣ ವಿಶ್ರಾಂತಿ. ಹೊಕ್ಕಳ ಸುತ್ತಲೂ ಎದೆ ಭಾಗಕ್ಕೆ ವಿಶ್ರಾಂತಿ. ಎದೆ ಭಾಗ ಅದರಲ್ಲಿ 2 ಶ್ವಾಸಕೋಶವಿರುತ್ತೆ. ಅದರಲ್ಲಿ ಪೂರ್ತಿ ಗಾಳಿ ತುಂಬಿಕೊಳ್ತೀರಾ. ಗಿವ್ ಚೆಸ್ಟ್ ಬ್ರೀತಿಂಗ್. ನಿಧಾನಕ್ಕೆ ಒಂದು 5 ಉಸಿರಾಟ ಕೊಡಿ. ಎದೆ ತುಂಬ ಗಾಳಿ ತುಂಬಿ ಹಾಗೆ ನಿಧಾನಕ್ಕೆ ಬಿಡಿ. ಶುದ್ಧವಾದ ಗಾಳಿ ಸೇರಿಸ್ತಾ ಇದ್ದೀರಾ. ಅಲ್ಲಿ ರಕ್ತ ಶುದ್ಧಿ ಆಗ್ತಾ ಇದೆ. ಎದೆ ತುಂಬ ಗಾಳಿ ತುಂಬಿಕೊಂಡಿದ್ದೀರಾ. 2 ಶ್ವಾಸಕೋಶಕ್ಕೂ ಪೂರ್ಣ ವಿಶ್ರಾಂತಿ. ಹಾಗೆ ಅಲ್ಲಿ ಹೃದಯದ ಮಿಡಿತವನ್ನು ಗಮನಿಸಿ. ಹಾರ್ಟ್ ಇಸ್ ರಿಲ್ಯಾಕ್ಸಿಂಗ್. ಒಂದು 5 ಸತಿ ಹೇಳ್ಕೊಳ್ಳಿ. ಹೃದಯಕ್ಕೆ ಪೂರ್ಣ ವಿಶ್ರಾಂತಿ. ಹೃದಯದ ಮಿಡಿತವನ್ನು ಗಮನಿಸಿ. ಹೃದಯವು ದೇಹದ ಎಲ್ಲ ಭಾಗಕ್ಕೂ ರಕ್ತವನ್ನು ಸಂಚಲನೆ ಮಾಡ್ತಾ ಇದೆ. ಶ್ವಾಸಕೋಶದಲ್ಲಿ ರಕ್ತ ಶುದ್ಧಿ ಆಗ್ತಾ ಇದೆ. ಶುದ್ಧವಾದ ರಕ್ತ ಇಡೀ ದೇಹದಲ್ಲಿ ಹರಿತಾ ಇದೆ. ಕೈಯಿನ 2 ಹಸ್ತಗಳು 10 ಬೆರಳುಗಳ ಪೂರ್ಣ ವಿಶ್ರಾಂತಿ. ರಿಲ್ಯಾಕ್ಸ್ ಆಲ್ ದ ಫಿಂಗರ್ಸ್, 10 ಫಿಂಗರ್ಸ್. ಕೈ ಮತ್ತು ತೋಳುಗಳಿಗೆ ಹ್ಯಾಂಡ್ಸ್ ಆ್ಯಂಡ್ ಆರ್ಮ್ಸ್ ಆರ್ ರಿಲ್ಯಾಕ್ಸಿಂಗ್. ಅಲ್ಲಿರ್ತಕ್ಕಂಥ ಸ್ನಾಯುಗಳಿಗೆಲ್ಲ ಪೂರ್ಣ ವಿಶ್ರಾಂತಿ. ಎರಡು ಭುಜಗಳಿಗೆ ವಿಶ್ರಾಂತಿ. ಶೋಲ್ಡರ್ಸ್ ಆರ್ ರಿಲ್ಯಾಕ್ಸಿಂಗ್. ಶೋಲ್ಡರಲ್ಲಿರ್ತಕ್ಕಂಥ ಜಾಯಿಂಟ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ. ಅಲ್ಲಿ ಚೈತನ್ಯ ಶಕ್ತಿ, ಜೀವನ ಶಕ್ತಿ ಸುಲಭವಾಗಿ ಹರಿತಾ ಇದೆ. ಅಲ್ಲಿರ್ತಕ್ಕಂಥ ನೋವುಗಳೆಲ್ಲ ಹೋಗ್ತಾ ಇದೆ. ಅಲ್ಲಿರ್ತಕ್ಕಂಥ ಜಾಯಿಂಟ್ಸ್ಗಳೆಲ್ಲ ಪೂರ್ಣ ವಿಶ್ರಾಂತಿ. ಜಾಯಿಂಟ್ಸ್ ಆರ್ ರಿಲ್ಯಾಕ್ಸಿಂಗ್. ಶೋಲ್ಡರ್ ಜಾಯಿಂಟ್ಸ್.
ಕತ್ತಿನ ಭಾಗಕ್ಕೆ ವಿಶ್ರಾಂತಿ. ನೆಕ್ ಇಸ್ ರಿಲ್ಯಾಕ್ಸಿಂಗ್. ಅಲ್ಲೇನಾದ್ರು ಸ್ಪಾಂಡಿಲೈಟಿಸ್ ಅಂತ ಇರಿದ್ರೆ ಅಲ್ಲೆಲ್ಲ ಜಾಯಿಂಟ್ಸ್ಗಳಿಗೆ ವಿಶ್ರಾಂತಿ ಸಿಗ್ತಾ ಇದೆ. ಅಲ್ಲಿರ್ತಕ್ಕಂಥ ನೋವೆಲ್ಲ ಹೋಗ್ತಾ ಇದೆ. ನೆಕ್ ಇಸ್ ಟೋಟಲಿ ರಿಲ್ಯಾಕ್ಸಿಂಗ್. ನಿಮ್ಮ ಮನಸ್ಸೆಲ್ಲ ಕತ್ತಿನ ಭಾಗದಲ್ಲಿ ಇರಲಿ. ಮುಖದ ಭಾಗಕ್ಕೆ ವಿಶ್ರಾಂತಿ. ಫೇಸ್ ಇಸ್ ರಿಲ್ಯಾಕ್ಸಿಂಗ್. ನಗುಮುಖವಿರಲಿ. ಕಣ್ಣುಗಳಿಗೆ ವಿಶ್ರಾಂತಿ. ಕಣ್ಣನ್ನು ಹಗುರವಾಗಿ ಮುಚ್ಚಿರಲಿ. ಯಾವ ಒತ್ತಡವೂ ಬೇಡ. ಕಿವಿಗಳಿಗೆ ವಿಶ್ರಾಂತಿ. ಇಯರ್ಸ್ ಆರ್ ರಿಲ್ಯಾಕ್ಸಿಂಗ್. ಮೂಗು ಮತ್ತು ಬಾಯಿಗೆ ವಿಶ್ರಾಂತಿ. ಒಳಗಿನ ಮನಸ್ಸು ಎಚ್ಚರವಾಗಿರಲಿ. ನಿದ್ದೆ ಮಾಡಬೇಡಿ. ಹಣೆ ಮತ್ತು ಕಪಾಲುಗಳಿಗೆ ವಿಶ್ರಾಂತಿ. ಮುಖದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ಪೂರ್ಣ ವಿಶ್ರಾಂತಿ. ಎಂಟೈರ್ ಫೇಸ್ ಇಸ್ ರಿಲ್ಯಾಕ್ಸಿಂಗ್. ಮೆದುಳಿಗೆ ವಿಶ್ರಾಂತಿ. ಬ್ರೈನ್ ಇಸ್ ರಿಲ್ಯಾಕ್ಸಿಂಗ್. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ನ್ಯೂರಾನ್ ಕಣಗಳಿಗೂ ವಿಶ್ರಾಂತಿ ಸಿಗ್ತಾ ಇದೆ. ಟೋಟಲಿ ಬ್ರೈನ್ ಇಸ್ ರಿಲ್ಯಾಕ್ಸ್ಡ್. ಪ್ರಶಾಂತವಾಗಿದೆ ಮೆದುಳು. ಮನಸ್ಸು ಪ್ರಶಾಂತವಾಗಿದೆ. ಮನಸ್ಸಲ್ಲಿ ಹಾಗೆ ಹೇಳ್ಕೊಳ್ಳಿ, ಬ್ರೈನ್ ಇಸ್ ರಿಲ್ಯಾಕ್ಸಿಂಗ್. ಮೆದುಳಿಗೆ ಪೂರ್ಣ ವಿಶ್ರಾಂತಿ. ಒಂದು 4 ಸತಿ ಹೇಳ್ಕೊಳ್ಳಿ. ತಲೆ, ನೆತ್ತಿ ಮತ್ತು ಹಿಂಭಾಗಕ್ಕೆ ವಿಶ್ರಾಂತಿ. ಟೋಟಲ್ ರಿಲ್ಯಾಕ್ಸೇಷನ್. ಪಾದದಿಂದ ನೆತ್ತಿಯವರೆಗೆ ಎಲ್ಲ ಭಾಗಗಳಿಗೂ, ಎಲ್ಲ ಜಾಯಿಂಟ್ಸ್ಗಳಿಗೂ, ಎಲ್ಲ ಮಾಂಸಖಂಡಗಳಿಗೂ ಪೂರ್ಣ ವಿಶ್ರಾಂತಿಯಾಗಿದೆ. ಎಲ್ಲ ಜಾಯಿಂಟ್ಸು ಸಡಿಲವಾಗಿದೆ. ಟೋಟಲ್ ಬಾಡಿ ರಿಲ್ಯಾಕ್ಸ್ಡ್. ಎಲ್ಲ ಅಂಗಗಳು ಜ್ಞಾಪಿಸ್ಕೊಳ್ಳಿ. ಪಾದದಿಂದ ನೆತ್ತಿಯವರೆಗೆ ಎಂಟೈರ್ ಬಾಡಿ ರಿಲ್ಯಾಕ್ಸ್ಡ್. ಟೋಟಲ್ ರಿಲ್ಯಾಕ್ಸೇಷನ್. 5 ಸತಿ ಹೇಳ್ಕೊಳ್ಳಿ. ಇಡೀ ದೇಹಕ್ಕೆ ಪೂರ್ಣ ವಿಶ್ರಾಂತಿಯಾಗಿದೆ. 5 ಸತಿ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಹಾಗೆ ಮನಸ್ಸಲ್ಲಿ ಹೇಳ್ಕೊಳ್ಳಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನನ್ನ ದೇಹದಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳೆಲ್ಲ ಹೊರಗಡೆ ಹೋಗಿದೆ, ದೇಹದಲ್ಲಿ ಶುದ್ಧವಾದ ರಕ್ತ ಹರಿತಾ ಇದೆ, ನನ್ನ ಮನಸ್ಸು ಪ್ರಸನ್ನವಾಗಿದೆ, ದೇಹ ಹಗುರವಾಗಿ ಆಕಾಶದಲ್ಲಿ ತೇಲಾಡ್ತಾ ಇದೆ. ಟೋಟಲ್ ರಿಲ್ಯಾಕ್ಸೇಷನ್. ದಿ ಬಾಡಿ ಈಸ್ ಫ್ಲೋಟಿಂಗ್ ಇನ್ ದ ಏರ್. ಹಾಗೆ ನಿಮ್ಮ ಮನಸ್ಸೆಲ್ಲ ಪ್ರಕೃತಿ ಕಡೆಗೆ ತಿರುಗಿಸಿ.
ನೀಲಿಯಾದ ಆಕಾಶ, ಶುಭ್ರವಾಗಿರ್ತಕ್ಕಂಥ ನೀಲಿ ಆಕಾಶ, ಅಲ್ಲಿ ನಕ್ಷತ್ರಗಳು, ಇವೆಲ್ಲ ನೀವೇ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ನೀವು ಪ್ರಕೃತಿಯೊಡನೆ ನಿಮ್ಮ ದೇಹ ತೇಲಾಡ್ತಾ ಇದೆ. ಚಂದ್ರನ ಕಿರಣ ದೇಹದ ಮೇಲೆ ಬೀಳ್ತಾ ಇದೆ. ದೇಹ ತಂಪಾಗಿದೆ. ಪ್ರಸನ್ನವಾದ ವಾತಾವರಣ, ಪಕ್ಕದಲ್ಲಿ ಹೂವಿನ ತೋಟಗಳು, ಗಂಗೆ ಹರಿತಾ ಇರುವ ಶಬ್ದ ಜಳ ಜಳ ಅಂತ. ಮನಸ್ಸಿಗೆ ಉಲ್ಲಾಸವಾಗಿದೆ. ಟೋಟಲ್ ರಿಲ್ಯಾಕ್ಸೇಷನ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್. ದೇಹದ ಎಲ್ಲ ಭಾಗಗಳು ಸಡಿಲ ಮಾಡ್ಕೊಳ್ಳಿ. ಹಾಗೆಯೇ ಸಹಜವಾದ ಒಂದು 5 ಉಸಿರಾಟ ಕೊಡಿ. ನಾರ್ಮಲ್ ಸ್ಲೋ ಬ್ರೀತಿಂಗ್. ಗಿವ್ 5 ಬ್ರೀತಿಂಗ್ಸ್. ಐ ವಿಲ್ ಗಿವ್ ದ ಕೌಂಟ್ಸ್. 1 2 3 4. ನಿಧಾನವಾಗಿ ನಿಮ್ಮ 2 ಪಾದಗಳನ್ನು ಹತ್ತಿರ ಸೇರಿಸಿ ಇವಾಗ ಮತ್ತೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇಷ್ಟು ಯೋಗ ನಿದ್ರೆಗೆ ಸಂಬಂಧವಿರತಕ್ಕಂತಹ ಒಂದು ಕ್ರಿಯೆಗಳು. ಇದನ್ನು ಮುಂದುವರೆದ ಭಾಗ ಟೆನ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಂತ ಬರುತ್ತೆ. ಇದು ನಿಮಗೆ ನಿದ್ದೆ ಮಾಡೋದಕ್ಕೂ ಬಹಳ ಮಟ್ಟಿಗೆ ಸಹಾಯ ಮಾಡುತ್ತೆ. ಇದನ್ನು ಮಾಡೋಣ. ಒಂದೊಂದೇ ಅಂಗ ಹೇಳ್ಕೊಂಬರುತ್ತೆ ಪಾದದಿಂದ. ಅದನ್ನು ಅಂಗಮಾದನ್ನ ಹೇಳಿದ ಅಂಗನ ಬಿಗಿ ಹಿಡಿಬೇಕು. ಪಾದದಿಂದ ಹಿಡಿದು ತಲೆಯವರೆಗೆ ಹೇಳ್ಕೊಂಬರ್ತೀನಿ. ಅಂದರೆ ಉಸಿರು ಬಿಗಿ ಹಿಡಿಬೇಡಿ, ಅಂಗ ಮಾತ್ರ ಬಿಗಿ ಹಿಡೀರಿ. ಕೊನೆಯಲ್ಲಿ ಉಸಿರು ಬಿಗಿ ಹಿಡಿಬೇಕು. ಆಮೇಲೆ ಅವಾಗ ಮುಷ್ಟಿ ಹಿಡಿಬೇಕು. ಅಲ್ಲಿವರೆಗೆ ಬರೀ ಅಂಗಗಳು ಮಾತಾಡ್ತಾ ಹಿಡ್ತಿರ್ತೀರ, ಉಸಿರಾಡ್ತಾ ಇರ್ತೀರ. ಗೊತ್ತಾಯ್ತಾ? ಅಂಗಗಳು ಮಾತ್ರ ಬಿಗಿ ಹಿಡೀರಿ. ಸದ್ಯಕ್ಕೆ ಉಸಿರನ್ನು ಬಿಗಿ ಹಿಡಿಯಬೇಡಿ. ಕೊನೆಯ ಹಂತದಲ್ಲಿ ಮುಷ್ಟಿಯನ್ನು ಕೈ ಹಿಡಿದು ಉಸಿರನ್ನು ಬಿಗಿ ಹಿಡಿದು ಆವಾಗ ಒಂದು 4-5 ಕೌಂಟ್ ಕೊಡುತ್ತೆ. ಅಲ್ಲಿವರೆಗೂ ಉಸಿರು ದೇಹ ಪೂರ್ತಿ ಟೈಟ್ ಮಾಡ್ಕೊಂಡಿರಬೇಕು. ಆಮೇಲೆ ರಿಲ್ಯಾಕ್ಸ್ ಮಾಡಬೇಕು. ರೆಡಿ? ಪಾದಗಳನ್ನು ಬಿಗಿ ಹಿಡಿಯಿರಿ, ಮಂಡಿ ಚಿಪ್ಪೆಗಳನ್ನು ಬಿಗಿ ಹಿಡಿಯಿರಿ, ತೊಡೆಗಳನ್ನು ಬಿಗಿ ಹಿಡಿಯಿರಿ, ಹೊಟ್ಟೆ ಭಾಗವನ್ನು ಬಿಗಿ ಹಿಡಿಯಿರಿ, ಪೃಷ್ಠ ಭಾಗವನ್ನು ಬಿಗಿ ಹಿಡಿಯಿರಿ, ಎದೆ ಭಾಗವನ್ನು ಬಿಗಿ ಹಿಡಿಯಿರಿ, ಬೆನ್ನಿನ ಭಾಗವನ್ನು ಬಿಗಿ ಹಿಡಿಯಿರಿ, ತೋಳುಗಳನ್ನು ಬಿಗಿ ಹಿಡಿಯಿರಿ, ಕತ್ತಿನ ಭಾಗ ಬಿಗಿ ಹಿಡಿಯಿರಿ, ತಲೆ ಭಾಗ ಬಿಗಿ ಹಿಡಿಯಿರಿ. ಇವಾಗ ಮುಷ್ಟಿ ಹಿಡಿದು ಕೈನ ಬಿಗಿ ಮಾಡಿ ಉಸಿರು ಬಿಗಿ ಹಿಡೀರಿ. ದೇಹ ಫುಲ್ ಟೈಟ್ ಮಾಡಿ, ಇನ್ನೂ ಟೈಟ್ ಮಾಡಿ, ಫುಲ್ ಟೈಟ್, ಇನ್ನೂ ಟೈಟ್ ಮಾಡಿ, ಇನ್ನೂ ಟೈಟ್ ಮಾಡಿ, ರಿಲ್ಯಾಕ್ಸ್. ಮತ್ತು ಪಾದಗಳು 2 ದೂರ ಮಾಡಿ, 2 ಕಾಲುಗಳು ಸಹಜವಾದ 5 ಉಸಿರಾಟ ಕೊಡಿ. ರಿಲ್ಯಾಕ್ಸ್ ಯುವರ್ ಬಾಡಿ. ದಿಸ್ ಇಸ್ ಟೆನ್ಷನ್ ರಿಲ್ಯಾಕ್ಸೇಷನ್. 5 ನಾರ್ಮಲ್ ಕೌಂಟ್ಸ್ ಕೊಡ್ತೀನಿ. ಅದೇ ಥರ ಸಹಜವಾದ ಉಸಿರು ಕೊಡಿ. 1 2 3 4 5. ಇವಾಗ ಎಲ್ಲರಿಗನ್ಸು ಲೂಸ್ ಮಾಡ್ಕೊಳ್ಳಿ. ಒಂದೊಂದು ಸ್ಮಾಲ್ ಶೇಕಿಂಗ್ ಕೊಡಿ. ಕಾಲುಗಳ ಪಾದ ಸ್ವಲ್ಪ ಅದ್ರಕೊಳ್ಳಿ, ತೊಡೆಗಳನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಹಸ್ತಗಳನ್ನ ದಿನ ಮಾಡ್ಕೊಳ್ಳಿ, ಹೊಟ್ಟೆ ಭಾಗ ಇದೆ ಒಂದು ಸ್ವಲ್ಪ ಅಲ್ಲಾಡಿಸಿ ಶೇಕ್ ಮಾಡಿ ಆ ಕಡೆ ಈ ಕಡೆ, ಭುಜಗಳನ್ನು ಸ್ವಲ್ಪ ಅಲ್ಲಾಡಿಸಿ, ಕತ್ತುಗಳನ್ನು ಅಲ್ಲಾಡಿಸಿ, ತಲೆ ಭಾಗ ಒಂದು ಸ್ವಲ್ಪ ಶೇಕ್ ಮಾಡಿ. ನಿಧಾನಕ್ಕೆ ನಿಮ್ಮ 2 ಪಾದ ಮಂಡಿ ಮಡ್ಚ್ಕೊಳ್ಳಿ. 2 ಮಂಡಿಗಳು ಮಡ್ಚ್ಕೊಳ್ಳಿ. ಮೇಲಕ್ಕೆತ್ತಿ 2 ಕಾಲುಗಳನ್ನ ಒಂದಕ್ಕೊಂದಕ್ಕೆ ಸೇರಿಸಿ ನಿಧಾನಕ್ಕೆ ಬಲಗಡೆಗೆ ತಿರುಗಿಸಿ 2 ಮಂಡಿಗಳನ್ನ. ಬಲಗೈಯನ್ನು ತಲೆ ಕೆಳಗೆ ಇಟ್ಕೊಳ್ಳಿ. ತಲೆ ಕೆಳಗೆ ಎಡಗೈ ಮುಂದೆ ಬರಲಿ, ಎದೆ ಮುಂದೆ ಬರಲಿ. ಮತ್ತೆ 4-5 ಸಹಜವಾದ ಉಸಿರಾಟ. 1 2 3 4 5. ಪೂರ್ತಿ ದೇಹ ಸಡಿಲ ಮಾಡ್ಕೊಳ್ಳಿ. ನಿಧಾನಕ್ಕೆ 2 ಕೈಗಳ ಸಹಾಯದಿಂದ ಬಲಗಡೆಯಿಂದಲೇ ಮೇಲಕ್ಕೆ ಏಳಿ. ನಿಧಾನಕ್ಕೆ ಮೇಲಕ್ಕೆ ಏಳಿ ಕೈ ಹೇಳ್ತೀನಿ. ಮತ್ತು ಆರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಚಕ್ಕಮಟ್ಲಿ ಹಾಕ್ಕೊಂಡು ಕೂತ್ಕೊಳ್ಳಿ. 2 ಹಸ್ತಗಳು ತೊಡೆಯ ಮೇಲೆ ಚಿನ್ಮುದ್ದೆಯಲ್ಲಿರಲಿ. ಮತ್ತೆ ಕಣ್ಣು ಮುಚ್ಕೊಳ್ಳಿ. ಸಹಜವಾದ 7 ಕೌಂಟ್ ಕೊಡ್ತೀನಿ. ನಾರ್ಮಲ್ 7 ಬ್ರೀತಿಂಗ್ಸ್. 1 2 3 4 5 6
7. 2 ಕೈಗಳು ಪಾಮಿಂಗ್, 2 ಕೈ ಉಜ್ಜಿಗಳು, ಶಾಖ ಬರೆಸಿ, ಚೆನ್ನಾಗಿ ಉಜ್ಜಿಯ ಶಾಖ ಬರಲಿ. ಅದನ್ನು ಕಣ್ಣು ಮೇಲೆ ಇಟ್ಕೊಳ್ಳಿ. ಕಣ್ಣು ಮೇಲೆ ಒತ್ತಡ ಬೇಡ. ಹಣೆ ಮತ್ತು ಕಪಾಲಗಳ ಮೇಲೆ ಕಣ್ಣು ಮೇಲೆ ಕಪ್ಪು ಥರ ಮುಚ್ಚಿರಿ. ಕಣ್ಣು ಮುಚ್ಚಿರಬೇಕು, ಕತ್ತಲೆ ಇರಬೇಕು. ಮತ್ತೆ 5 ಉಸಿರಾಟ. 1 2 3 4 5. ಮಸಾಜ್ ಮಾಡಿ ಹಣೆ ಮಧ್ಯದಿಂದ ಪಕ್ಕಕ್ಕೆ 3 ಸತಿ, ಮಧ್ಯದಿಂದ ಪಕ್ಕಕ್ಕೆ. ಅದಾದ ನಂತರ ಹುಬ್ಬುಗಳು ಮಧ್ಯದಿಂದ ಪಕ್ಕಕ್ಕೆ, ಮತ್ತು ಮೂಗು ಮತ್ತು ಕಪಾಲಗಳು. ನಿಧಾನಕ್ಕೆ ನಿಮ್ಮ ಕಣ್ಣನ್ನು ನೆಲದಿಂದ ನೋಡ್ತಾ ಮೇಲಕ್ಕೆ ಎತ್ತಿ. ಕಣ್ಣು ತೆಗೆದು ಫಸ್ಟ್ ನೆಲ ಕಡೆ ನೋಡಿ, ನಿಧಾನಕ್ಕೆ ಮೇಲಕ್ಕೆ ಎತ್ತಿ. ರಿಲ್ಯಾಕ್ಸ್. ಪೂರ್ಣ ವಿಶ್ರಾಂತಿ ಆಗಿದೆ. ಇದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ. ಇದನ್ನು ದಿವಸಾಗಲೂ ನಿಮಗೆ ತುಂಬ ಟೆನ್ಷನ್ ಆಗಿದ್ದಾಗ, ಆ್ಯಂಗ್ಸೈಟಿ ಇದ್ದಾಗ ಆರಾಮಾಗಿ ಒಂದು ಜಮಖಾದ ಮೇಲೆ ಮಲ್ಕೊಂಡು, ನೆಲದ ಮೇಲೆ ಆದರೆ ಮಂಚದ ಮೇಲೆ ಹತ್ರ ಮಲ್ಕೊಳ್ಳಿ. ಗಿಮ್ ಏನು ಬೇಡ, ಫ್ಲ್ಯಾಟ್ ಸರ್ಫೇಸ್ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ನಿಮಗೆ ಟೋಟಲ್ ಬಾಡಿ ರಿಲ್ಯಾಕ್ಸೇಷನ್, ಮನಸ್ಸಲ್ಲಿರ್ತಕ್ಕಂಥ ಒತ್ತಡವೆಲ್ಲ ಹೋಗುತ್ತೆ, ಟೆನ್ಷನ್ನೆಲ್ಲ ಹೋಗುತ್ತೆ. ಬಾಡಿ ಟೆಂಪ್ರೇಚರ್ ವಿಲ್ ಬಿ ನಾರ್ಮಲ್, BP ವಿಲ್ ಬಿ ನಾರ್ಮಲ್. ಇದು ಅಭ್ಯಾಸ ಮಾಡ್ತಿತ್ತು ಅಂದರೆ BP ಜಾಸ್ತಿ ಆಗೋದೇ ಇಲ್ಲ. ನಿಮ್ಮ ಮನಸ್ಸಿಗೆ ಯಾವ ರೀತಿ ಉದ್ರೇಕವೂ ಬರುವುದಿಲ್ಲ. ನೀವು ಕೋಪ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯು ಆರ್ ಟೋಟಲಿ ರಿಲ್ಯಾಕ್ಸ್ ಆ್ಯಂಡ್ ಯುವರ್ ಪೀಸ್ ಆಫ್ ಮೈಂಡ್ ಈಸ್ ವೆರಿ ಗುಡ್. ಮೆಂಟಲಿ ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಪೀಸ್ಫುಲ್. ಸೊ ಇದನ್ನು ದಯವಿಟ್ಟು ಅಭ್ಯಾಸ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾದ ಒಂದು ಫಲಿತಾಂಶ ಸಿಗುತ್ತೆ.